Saram Chandra Padam Padam Sagam Sakalavu Nidurupasita Tirthas Puritan Jnanatimiranda Yena Shri Kave Kalam Hiro Kalam Pani Kalam Kunda Kunda Mangalam Kal Sarvakaranakarakam Dhanam Sarvadharmanam Jayatu Shasa Mama Jeevam Dhruvam Tavasahena Jainane Devinda Vindavandam Detam Savadasita ಸಂಗ್ರಹ ಕೃತಿಯ ಆಧಾರದಿಂದ ಚರ್ಚೆ ನಡೀತಾ ಇದೆ. ವಿಶೇಷವಾಗಿ ಯಾವ ಅನ್ಸಾರಿ ಜೀವಿಗಳಿದೆ, ಅನ್ಸಾರಿ ಜೀವಿಗಳ ಸ್ವರೂಪವನ್ನು ಆಧರಿಸಿ ನಮ್ಮ ಚರ್ಚೆ. ಅನ್ಸಾರಿ ಜೀವಿಗಳ ಸ್ವರೂಪ ಅನೇಕ ಪ್ರಕಾರದ್ದಿದೆ. ಏಕೆಂದ್ರೆ ಅನಂತ ಜೀವಿಗಳಿದೆ. ಮತ್ತು ಎಲ್ಲ ಜೀವಿಗಳ ಯಾವ ಸ್ವರೂಪ ಇದೆ ಅದು ವಿಭಿನ್ನ ಪ್ರಕಾರದ್ದಿದೆ. ಹಾಗಾಗಿ ಆ ಯಾವ ಜೀವಿಗಳ ಸ್ವರೂಪ ಇದೆ ರೂಪವನ್ನ ವಿಭಿನ್ನ ಪ್ರಕಾರದಿಂದ ತಿಳಿಸ್ತಾ ಇದ್ದಾರೆ. ಯಾವ ಎರಡನೇ ಗಾಹಿ ಇದೆ, ಇದು ಸಂಸಾರಿ ಜೀವಿಗಳಲ್ಲಿನ ಪ್ರತ್ಯೇಕವಾದ ಭೇದ ಪ್ರಭೇದಗಳನ್ನ ಅಥವಾ ಜಿನ್ವಾಣಿಯಲ್ಲಿ ಯಾವ ಜೀವ ಸಮಾಸದ ಚರ್ಚೆ ಬಂದಿದೆ, ಯಾವ ರೀತಿಯಾಗಿದೆ, ಯಾವ ಜೀವಿಗಳನ್ನ ಯಾವ ರೀತಿಯಾಗಿ ಗ್ರಹಣೆ ಮಾಡಿದ್ದಾರೆ ಅನ್ನೋದನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಗಾಹೆಯನ್ನು ಒಂದ್ಸಲಿ ಓದ್ತೇನೆ ನಾನು. ಅಮಣಾಣೇಯ ಪಂಚೇಂದ್ರಿಯ ನಿಮ್ಮಣ ಪರೇ ಸುವ್ವೇ ಪಾದರ ಸುಹಮೇ ಇಂದ್ರಿ ಪಜ್ಜತ್ತ ಇದರಾಯ. ಏನ್ ಹೇಳ್ತಿದ್ದಾರೆ? ಸಮಣ ಅಮಣ, ಮನ ಸಹಿತ ಮತ್ತು ಮನರಹಿತವಾದಂತಹ ಪಂಚೇಂದ್ರಿಯ ಜೀವಿಗಳಿರ್ತವೆ ಅಂತ ತಿಳಿಬೇಕು. ಮತ್ತು ಇತರೆ ಎಲ್ಲ ಜೀವಿಗಳು ಅಂದ್ರೆ ಚತುರೇಂದ್ರಿಯದಿಂದ ಏಕೇಂದ್ರಿಯವರೆಗೆ ಮನರಹಿತ ಜೀವಿಗಳಿರುತ್ತೆ ಅಂತ ತಿಳಿಬೇಕು. ಇನ್ನು ಬಾದರ ಸುಹಮೆ ಏಂದಿ, ಏಕೇಂದ್ರಿಯದಲ್ಲಿ ಬಾದರ ಮತ್ತು ಸೂಕ್ಷ್ಮ ಅನ್ನೋ ಎರಡು ಭೇದಗಳಿವೆ. ಮತ್ತು ಸವ್ಯ ಪಜ್ಜತ್ತೆ ಇದರಾಯ, ಮತ್ತು ಇನ್ನು ಉಳಿದ ಎಲ್ಲಾ ಜೀವಿಗಳಲ್ಲಿ ಅಂದ್ರೆ ಈ ಎಲ್ಲಾ ಜೀವಿಗಳಲ್ಲಿ ಪಜ್ಜತ್ತ ಇದರಾಯ ಪರ್ಯಾಪ್ತಕ ಮತ್ತು ಅಪರ್ಯಾಪ್ತಕ ಅನ್ನೋ ಭೇದಗಳು ಇದೆ. ಆಚಾರ್ಯರಲ್ಲಿ ಏನನ್ನ ಮುಖ್ಯವಾಗಿ ಹೇಳ್ತಾ ಇದ್ದಾರೆ? ಸಮನಸ್ಕ ಅಮನಸ್ಕ, ಅಥವಾ ಇಲ್ಲಿ ಸಮಣ ಅಮಣ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮನ ಅಂದ್ರೆ ಏನು? ಮನಸ್ಸಿನ ಚರ್ಚೆ ಏನು ಬಂದಿದೆಯಲ್ಲ, ಅದು ಯಾವ ಒಂದು ಇದರಲ್ಲಿ ಬಂದಿದೆ? ಮನ ಅಂದ್ರೆ ಏನು ಅನ್ನೋದು ಮೊದಲು ನಾವು ತಿಳಿಬೇಕಾಗತ್ತೆ. ಯಾಕೆಂದ್ರೆ ಮನದ ಸ್ವರೂಪ ಗೊತ್ತಿಲ್ಲ ಅಂದ್ರೆ ನಾವು ಸಮಣ ಅಮಣ ಹೆಂಗೆ ತಿಳಿಯಕ್ಕಾಗತ್ತೆ? ಯಾಕಂದ್ರೆ ಮನಸ್ಸಿನ ಬಗ್ಗೆ ಹಲವಾರು ಪ್ರಕಾರದ ಮಿಥ್ಯಾಕಲ್ಪನೆಗಳು ಅಜ್ಞಾನಿಗೆ ಇದೆ. ಹಾಗಾಗಿ ಮನಸ್ಸಿನ ಬಗ್ಗೆ ಕೂಡ ನಾವು ತಿಳಿಯೋದು ಅವಶ್ಯಕ ಇದೆ. ಮನಸ್ಸಂದ್ರೆ ಏನು?
ಅನೇಕ ಜನರು ಮನಸ್ಸು ಮತ್ತು ಆತ್ಮನಲ್ಲೂ ವ್ಯತ್ಯಾಸವನ್ನ ಮಾಡೋದಿಲ್ಲ. ಮನಸ್ಸು ಮತ್ತು ಆತ್ಮ ಎರಡು ಬೇರೆ ಬೇರೆ ಇದೆ. ಮನಸ್ಸು ಮತ್ತು ಆತ್ಮನಲ್ಲಿ ವ್ಯತ್ಯಾಸ ಹೆಂಗ್ ಮಾಡೋದು? ಇದರ ಮನಸ್ಸು ವಿಚಾರಗಳನ್ನ, ಎಂತಹ ವಿಚಾರಗಳನ್ನ? ಪರಸ್ಪರ ಹಿತಾಹಿತದ ವಿಚಾರಗಳನ್ನ ಏನು ಮಾಡುವಂತಹ ಯಾವ ಒಂದು ಸಾಮರ್ಥ್ಯ ದೊರೆಯುತ್ತೆ ನೋಡಿ. ಇಂದ್ರಿಯಗಳಿದೆಯಲ್ಲ, ಯಾವ ರೀತಿ ಇಂದ್ರಿಯಗಳಿದೆ ಅದೇ ರೀತಿಯಾಗಿ ಮನಸ್ಸನ್ನು ಕೂಡ ನಾವು ತಿಳ್ಕೋಬೇಕು. ಹೆಂಗ್ ತಿಳ್ಕೋಬೇಕು? ಹೇಳ್ತಾರೆ ಚಕ್ಷು ಇಂದ್ರಿಯ ಇದೆ. ಚಕ್ಷು ಇಂದ್ರಿಯ ಇರೋದ್ರಿಂದ ನಾನು ನೋಡ್ತೇನೆ, ನೋಡಿ ಜ್ಞಾನ ಪಡಿತೇನೆ. ನೋಡಿ ಜ್ಞಾನ ಪಡೆಯೋ ರೂಪ ಯಾವ ಅವಸ್ಥೆ ಇದೆ, ಇದು ಯಾರಿಂದ ಸಾಧ್ಯ ಆಗಿದೆ? ಚಕ್ಷು ಇಂದ್ರಿಯದಿಂದ. ಚಕ್ಷು ಇಂದ್ರಿಯ ಇಲ್ಲದೆ ಹೋಗಿದ್ದಿದ್ರೆ ಆ ಸಂಬಂಧಿತವಾದಂತಹ ಯಾವ ಜ್ಞಾನ ಇದೆ ಅದಾಗ್ತಾ ಇರ್ಲಿಲ್ಲ. ಆ ಸಂಬಂಧಿತವಾದ ಜ್ಞಾನ ಆಗ್ತಾ ಇದೆ, ಇದರ ಅರ್ಥ ಚಕ್ಷು ಇಂದ್ರಿಯ ಇದೆ. ಆದ್ರೆ ಚಕ್ಷು ಇಂದ್ರಿಯದಿಂದ ಜ್ಞಾನ ಆಗ್ತಿದೆಯೇನೋ? ನಾವು ಹಿಂದೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ ಇಂದ್ರಿಯಗಳ ಚರ್ಚೆ ಬಂದಾಗ. ಚಕ್ಷು ಇಂದ್ರಿಯದಿಂದ ಜ್ಞಾನ ಆಗ್ತಾ ಇಲ್ಲ. ಚಕ್ಷು ಇಂದ್ರಿಯದ ಮೂಲಕ ಆತ್ಮನಿಗೆ ಆತ್ಮನಿಂದ ಜ್ಞಾನ ಆಗ್ತಿದೆ. ಆದ್ರೆ ಚಕ್ಷು ಇಂದ್ರಿಯ ನಿಮಿತ್ತ ಇದೆ. ಹಾಗಾದ್ರೆ ಚಕ್ಷು ಇಂದ್ರಿಯ ಏನ್ ಮಾಡುತ್ತು? ಈ ನೋಡಿ ಜ್ಞಾನ ಪಡೆಯುವಂತಹ ಯಾವ ಸಾಮರ್ಥ್ಯ ಇದೆಯಲ್ಲ, ವರ್ತಮಾನ ಕಾಲದ ಆ ಸಾಮರ್ಥ್ಯದ ಪ್ರಗಟತೆ, ಅಂದ್ರೆ ಅಷ್ಟು ಸಾಮರ್ಥ್ಯದ ಪ್ರಗಟತೆಯನ್ನ ಆ ಇಂದ್ರಿಯಗಳು ತೋರಿಸುತ್ತೆ. ಇಂದ್ರಿಯದಲ್ಲಿ ದ್ರವ್ಯೇಂದ್ರಿಯ ಭಾವೇಂದ್ರಿಯ ಇದೆಯಲ್ಲ, ಮುಖ್ಯವಾಗಿ ನಾವು ಭಾವೇಂದ್ರಿಯವನ್ನ ನೋಡಿದ್ರೆ, ಭಾವೇಂದ್ರಿಯ ಅಂದ್ರೆ ಏನು? ಆ ವಿಷಯಕ್ಕೆ ಸಂಬಂಧಿತವಾಗಿ ಜ್ಞಾನವನ್ನ ಗ್ರಹಿಸುವಷ್ಟು ಶಕ್ತಿ, ಸಾಮರ್ಥ್ಯ, ಆ ಪರ್ಟಿಕ್ಯುಲರ್ ವಿಷಯವನ್ನ ಗ್ರಹಿಸುವಂತಹ ಯಾವ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯಕ್ಕೆ ನಾವು ಭಾವೇಂದ್ರಿಯ ಅಂತ ಕರಿತೇವೆ. ಹಾಗೇನೆ ಮನಸ್ಸಂದ್ರೆ ಏನು? ಈ ಪೂರ್ವಾಪರ ಹಿತಾಹಿತ ವಿಚಾರ ಮಾಡುವಂತಹ ಯಾವ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯದ ಪ್ರಗಟತೆ, ಅದರ ಹೆಸರೇನಿದೆ? ಮನಸ್ಸು. ಯಾಕೆ ಮನಸ್ಸಿನ ಮೂಲಕ ನಾವು ಚಿಂತನೆ ವಿಚಾರ ಮಾಡ್ತೇವೆ. ಆದ್ರೆ ಮನಸ್ಸು ವಿಚಾರ ಮಾಡುತ್ತೆ, ಮನಸ್ಸು ಚಿಂತನೆ ಮಾಡುತ್ತೇನೋ? ಈ ಮನಸ್ಸು ವಿಚಾರ ಚಿಂತನೆ ಮಾಡೋದಿಲ್ಲ. ವಾಸ್ತವಿಕವಾಗಿ ಆತ್ಮನೇ ಮನಸ್ಸಿನ ಮೂಲಕ ವಿಚಾರ ಚಿಂತನೆ ಮಾಡ್ತಾನೆ. ಮನಸ್ಸು ಮಾಧ್ಯಮ ಇದೆ, ಮನಸ್ಸು ಮೀಡಿಯೇಟರ್ ಇದೆ. ನಿಜವಾಗಿ ವಿಚಾರ ಮಾಡ್ತಾ ಇರೋನು ಯಾರು? ನಿಜವಾಗಿ ವಿಚಾರ ಮಾಡ್ತಾ ಇರೋನು ಆತ್ಮ. ಆದ್ರೆ ವರ್ತಮಾನ ಪರ್ಯಾಯದಲ್ಲಿ ಅಷ್ಟು ವಿಚಾರ ಮಾಡುವಂತಹ ಸಾಮರ್ಥ್ಯ, ಆ ಸಾಮರ್ಥ್ಯದ ಬೆಳವಣಿಗೆಗೆ ನಿಮಿತ್ತ ಯಾರಿದ್ದಾರೆ? ಮನಸ್ಸಿದೆ. ಮನಸ್ಸಿಲ್ಲದೆ ಹೋದ್ರೆ ಈ ರೀತಿಯಾಗಿ ಅವನು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಯಾವ ರೀತಿ ಕಣ್ಣುಗಳು ಇಲ್ಲದೆ ಹೋದ್ರೆ ನಾವು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅದೇ ರೀತಿ ಮನಸ್ಸಿಲ್ದಿದ್ರೆ ನಾವು ಹಿತಾಹಿತವನ್ನ ವಿಚಾರ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಕಣ್ಣು ನೋಡೋದಿಲ್ಲ, ಹಾಗೇನೆ ಮನಸ್ಸು ಕೂಡ ವಿಚಾರ ಮಾಡೋದಿಲ್ಲ. ವಿಚಾರದ ಕೆಲಸ, ಚಿಂತನೆಯ ಕೆಲಸ, ಜ್ಞಾನದ ಕೆಲಸ ಜೀವದ್ದಿದೆ. ಮನಸ್ಸು ಅದಕ್ಕೆ ಮಾಧ್ಯಮ ಇದೆ. ಅದಕ್ಕೋಸ್ಕರ ಇದನ್ನ ತಿಳಿಸಕ್ಕೋಸ್ಕರನೇ ಜಿನ್ವಾನಿಯಲ್ಲಿ ದ್ರವ್ಯಮನ ಮತ್ತು ಭಾವಮನ ಅನ್ನುವಂತಹ ಎರಡು ಭೇದಗಳನ್ನ ಮಾಡ್ತಾರೆ. ನಾನು ಹಿಂದೆನೂ ಸ್ವಲ್ಪ ಈ ವಿಚಾರವನ್ನ ಚರ್ಚೆ ಮಾಡಿದ್ವಿ ಅಂತ ಜ್ಞಾಪಕ ಇದೆ ನನಗೆ. ದ್ರವ್ಯಮನ ಮತ್ತು ಭಾವಮನ ಅನ್ನುವಂತಹ ಎರಡು ಭೇದವನ್ನ ಮಾಡ್ತಾರೆ ಮನಸ್ಸಿನಲ್ಲಿ. ದ್ರವ್ಯಮನ ಅಂದ್ರೆ ಏನು? ಹೃದಯದ ಸ್ಥಾನದಲ್ಲಿ 8 ಕಮಲದ ದಳಗಳ ಆಕಾರದಲ್ಲಿರುವಂತಹ ಅದೇ ಅಂಗೋಪಾಂಗ ನಾಮಕರ್ಮದ ಉದಯದಿಂದ ಮನೋವರ್ಗನೆಗಳ ಯಾವ ಸ್ಕಂದದ ರಚನೆ ಆಗುತ್ತೆ ಅದಕ್ಕೇನಂತೀವಿ ನಾವು? ದ್ರವ್ಯ ಮನಸ್ಸು. ಅನಂತ ಪರಮೇಷ್ಠಿಗಳ ಮೂರ್ತಿಯಲ್ಲೆಲ್ಲ ನಾವು ನೋಡ್ತೀವಲ್ಲ, ಹೃದಯ ಭಾಗದಲ್ಲಿ 8 ಕಮಲದ ದಳಗಳು. ದಳಗಳಂದ್ರೆ ಎಲೆಗಳು, ಕಮಲದ ಎಲೆಗಳು ಇರುತ್ತಲ್ಲ,
8 ಕಮಲದ ಎಳೆಗಳುಳ್ಳಂತಹ ಆಕಾರ, ಆ ರೀತಿಯಾದ ಆಕೃತಿ ಏನು ಹೃದಯದ ಜಾಗದಲ್ಲಿ ರಚನೆ ಆಗುತ್ತೆ, ಅದಕ್ಕೆ ನಾವು ದ್ರವ್ಯಮನ ಅಂತ ಕರಿತೇವೆ. ಇದಕ್ಕೆ ಮನೋವರ್ಗಣೆಯ ಉದಯ ಬೇಕು. ಮನೋವರ್ಗಣೆ ಕರ್ಮದ ಉದಯ ಅದು ಬೇಕೇ ಬೇಕು. ಮನೋವರ್ಗಣೆ ಕರ್ಮದ ಉದಯದ ಜೊತೆಗೆ ಯಾವ ಹೃದಯದ ಸ್ಥಾನದಲ್ಲಿ 8 ಅಷ್ಟದಳ ಕಮಲಗಳ ಆಕಾರದಲ್ಲಿ ಯಾವ ಪೌದ್ಗಲಿಕ ರಚನೆ ಆಗುತ್ತೆ, ಅದಕ್ಕೆ ನಾವು ದ್ರವ್ಯ ಮನಸ್ಸು ಅಂತ ಕರಿತೇವೆ. ಮತ್ತೆ ಈ ಭಾವಮನ ಯಾವುದು ಹೇಳ್ತಾರೆ? ಈ ದ್ರವ್ಯ ಮನಸ್ಸಿನ ನಿಮಿತ್ತದಿಂದ ಆತ್ಮನಲ್ಲಿ ನಡೆಯುವಂತಹ ಯಾವ ಸಂಕಲ್ಪ ವಿಕಲ್ಪ ರೂಪ ಗುಣದೋಷ ವಿಚಾರ ಮಾಡುವಂತಹ ಚಿಂತನ ಅಥವಾ ಇದೇ ಪ್ರಕಾರದ ಸ್ಮೃತಿ ಇತ್ಯಾದಿ ಯಾವುದಿದೆ ಅದು ಭಾವ ಮನಸ್ಸಿದೆ. ಅಂದ್ರೆ ಹೇಳುವಂತ ಅಭಿಪ್ರಾಯ ಏನು? ಅಂತರಂಗದಲ್ಲಿ ನಡೆಯುವಂತಹ ವಿಚಾರ ಚಿಂತನೆಗಳು ಅದು ಭಾವ ಮನಸ್ಸಿದೆ, ಮತ್ತು ಹೃದಯದ ಸ್ಥಾನದಲ್ಲಿ ರಚನೆ ಆಗುವಂತಹ ಆ ಅಷ್ಟದಳ ಕಮಲಗಳ ಆಕಾರ ಅದು ದ್ರವ್ಯಮನ ಇದೆ ಅನ್ನೋದನ್ನ ಆಚಾರ್ಯರು ಹೇಳ್ತಾರೆ. ಇದು ಯಾರಿಗೆ ಸಿಗುತ್ತೆ? ಆಚಾರ್ಯ ಹೇಳ್ತಾರೆ ಇದು ಸನ್ನಿ ಅಸನ್ನಿ ಎರಡೂ ಅವಸ್ಥೆಗಳು ಪಂಚೇಂದ್ರಿಯದಲ್ಲಿ, ಅಂದ್ರೆ ಅಸನ್ನಿ ಅಂತೂ ಎಲ್ಲ ಜೀವಿಗಳು ಇರ್ತವೆ, ಆದ್ರೆ ಸನ್ನಿ ಪರ್ಯಾಯ ಪಂಚೇಂದ್ರಿಯ ಪರ್ಯಾಯದಲ್ಲಿ ಮಾತ್ರ ದೊರೆಯಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಯಾವ ಜೀವ ಪಂಚೇಂದ್ರಿಯ ಇದೆ ಆ ಜೀವಕ್ಕೆ ಮಾತ್ರ ಮನಸ್ಸು ದೊರೆಯಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಪಂಚೇಂದ್ರಿಯ ಜೀವಿಯಲ್ಲಿ ಮಾತ್ರ ಮನಸ್ಸಿರುತ್ತೆ, ಇನ್ಯಾವ ಜೀವಿಯಲ್ಲೂ ಕೂಡ ಮನಸ್ಸು ಇರೋದಿಲ್ಲ. ಈಗ ನಮಗ್ ಪ್ರಶ್ನೆ ಉತ್ಪನ್ನ ಆಗುತ್ತೆ, ಮನಸ್ಸಿಲ್ಲದೆ ಹೋದ್ರೆ ಈ ಅನ್ಯ ಪ್ರಾಣಿಗಳೆಲ್ಲ ಹೇಗೆ ಕೆಲಸವನ್ನ ಮಾಡ್ತಾ ಇವೆ, ಹೇಗೆ ವಿಚಾರ ಮಾಡ್ತೇವೆ? ದ್ವಿಇಂದ್ರಿಯ, ಅತೀಂದ್ರಿಯ, ಚತುರಿಂದ್ರಿಯ, ಇವಕ್ಕೆಲ್ಲ ಮನಸ್ಸಿಲ್ಲದೆ ಹೋದ್ರೂ ಕೆಲಸ ಹೆಂಗ ಮಾಡ್ತವೆ? ಹಾಗಾದ್ರೆ ಆಹಾರ ಹೆಂಗ್ ಉಡ್ತವೆ, ಆಹಾರವನ್ನು ಹೆಂಗ್ ತಿಂತವೆ, ಇನ್ನು ಆಹಾರ ಸಂಗ್ರಹ ಹೇಗ್ ಮಾಡ್ತವೆ ಮನಸ್ಸೇ ಇಲ್ಲದೆ ಹೋದ್ರೆ? ಹೇಳ್ತಾರೆ ಇಲ್ಲಿ ಯಾವ ಚಿಂತನೆ ವಿಚಾರ ಇದೆ ಆ ಒಂದು ವಿಕಲ್ಪಾತ್ಮಕ ರೂಪ ಚಿಂತನೆ ಇಲ್ಲಿ ಇರೋದಿಲ್ಲ. ಆದ್ರೆ ಜ್ಞಾನ ಅಂತೂ ಇದೆಯಲ್ಲ, ಜ್ಞಾನ ಅಂತೂ ಆಗತ್ತೆ ಇರುತ್ತೆ. ಆದ್ರೆ ಪರಸ್ಪರ ಹಿತಾಹಿತ ರೂಪ, ಅನುಕೂಲ ಪ್ರತಿಕೂಲ ರೂಪ ಯಾವ ರೀತಿ ಸನ್ನಿ ಪಂಚೇಂದ್ರಿಯದಲ್ಲಿ ವಿಚಾರ ಚಿಂತನೆ ನಡೀತಾ ಇರುತ್ತೆ. ಹೀಗ್ ಮಾಡಿದ್ರೆ ಏನಾಗುತ್ತೆ, ಹಾಗೆ ಮಾಡಿದ್ರೆ ಏನಾಗುತ್ತೆ, ಏನ ಹೀಗ್ ಮಾಡಿದ್ರೆ 5 ವರ್ಷ ಆದ್ಮೇಲೆ ನಾನು ಹಂಗಾಗ್ಬೋದು, ಏನ 10 ವರ್ಷದ ಹಿಂದೆ ನಾನು ಹಿಂಗಿದ್ದೆ, ಇನ್ನು ಮುಂದಿನ 10 ವರ್ಷದಲ್ಲಿ ನಾನು ಹಂಗಾಗ್ತೇನೆ, ಅಥವಾ ಇದನ್ನ ಹೀಗ್ ಮಾಡ್ಬೇಕಾ ಹಾಗ್ ಮಾಡ್ಬೇಕಾ, ಈ ರೀತಿ ಯಾವ ಪೂರ್ವಾಪರ ವಿಚಾರ ನಡೆಯುತ್ತೆ, ಈ ರೀತಿಯಾದ ವಿಚಾರ ಅಸನ್ನಿ ಪಂಚೇಂದ್ರಿಯಗಳಲ್ಲಿ ನಡೆಯೋದಿಲ್ಲ. ಅಸನ್ನಿ ಜೀವಿಗಳಲ್ಲಿ ಜ್ಞಾನ ಇದ್ದೇ ಇರುತ್ತೆ. ಬೇಸಿಕ್ ಡಿಫರೆನ್ಸ್ ನಮಗೆ ಗೊತ್ತಾಗ್ಬೇಕು. ಅಸನ್ನಿ ಪಂಚೇಂದ್ರಿಯ ಜೀವಿಗಳಲ್ಲಿ ಜ್ಞಾನ ಅಂತೂ ಇದ್ದೇ ಇರುತ್ತೆ. ಹಸಿವಾಗ್ತಾ ಇದ್ರೆ ಹಸುವಿನ ಜ್ಞಾನ ಆಗೋದಿಲ್ವೇನೋ? ಜ್ಞಾನ ಆಗತ್ತೆ, ಅರ್ಥ ಆಗತ್ತಲ್ಲ. ಎಲ್ಲಾದ್ರೂ ಬಾಡಿಯಲ್ಲಿ ನೋವಾಗ್ತಾ ಇದ್ರಿಂದ ಅರ್ಥ ಆಗೋದಿಲ್ವೇನೋ? ಅರ್ಥ ಆಗತ್ತೆ, ಜ್ಞಾನ ಆಗತ್ತೆ, ಜ್ಞಾನ ಆಗತ್ತೆ. ಆದ್ರೆ ಪೂರ್ವಾಪರ ವಿಚಾರ ಮಾಡೋ ಶಕ್ತಿ ಇರೋದಿಲ್ಲ. ಅಚಾನಕ್ ನೋವಾಗಿದೆ ಅಥವಾ ಅದನ್ನ ಹೆಂಗೆ ನಾನು ಸರಿ ಮಾಡ್ಕೊಳ್ಳೋದು, ಹೀಗ್ ಸರಿ ಮಾಡ್ಕೊಳ್ಳೋದು, ಹಾಗೆ ಸರಿ ಮಾಡ್ಕೊಳ್ಳೋದು, ಈ ಜ್ಞಾನ ಇವರು ಹಸಿವಿ ಆಗಿದೆ, ಹೊಟ್ಟೆಗೆ ತಿನ್ಬೇಕು, ತಿನ್ನತ್ತೆ. ಆದ್ರೆ ಯಾವ ತಿನ್ಬೇಕು, ಏನ್ ತಿನ್ಬೇಕು, ಹೆಂಗ್ ತಿನ್ಬೇಕು, ಯಾವುದೇ ರೀತಿಯಾದ ಪೂರ್ವಾಪರ ವಿಚಾರ ಇರೋದಿಲ್ಲ. ಪೂರ್ವಾಪರ ವಿಚಾರ ಮಾಡುವ ಸಾಮರ್ಥ್ಯ ಮಾತ್ರ ಇರೋದಿಲ್ಲ ಅಷ್ಟೇ ಅಸನ್ನಿ ಜೀವಿಗಳಿಗೆ. ಆದ್ರೆ ಜ್ಞಾನ ಅಂತೂ ಆಗುತ್ತಾನೆ ಇರುತ್ತೆ. ಜ್ಞಾನ ಆಗದೆ ಇದ್ರೆ ಜಡ ಆಗ್ಬಿಡ್ತಾನೆ ಜೀವ. ಪರಸ್ಪರ ವಿರುದ್ಧಾತ್ಮಕ ವೈಚಾರಿಕ ಶಕ್ತಿ ಇರೋದಿಲ್ಲ ಅಷ್ಟೇ. ಏನ ಉಳಿದಂತೆ ಜ್ಞಾನ ಅಂತೂ ಎಲ್ಲಾ ಜೀವಿಗಳಿಗೂ ಸಮಾನವಾಗಿ ಆಗ್ತಾನೆ ಇರುತ್ತೆ. ಹಾಗಾಗಿ ಈ ಯಾವ ಮನಸ್ಸಿದೆ, ಈ ಮನಸ್ಸನ್ನ ನಾವು ಆತ್ಮನಿಂದ ಭಿನ್ನ ಅಂತ ತಿಳಿದು, ಮನಸ್ಸಿನಲ್ಲಿ ಯಾವ ನಿರರ್ಥಕವಾದ ವಿಚಾರಗಳು ನಿರಂತರವಾಗಿ ಉತ್ಪನ್ನ ಆಗ್ತಾ ಇರ್ತವೆ ಅವುಗಳನ್ನ ದಮನ ಮಾಡುವಂತಹ ಪ್ರಯತ್ನ ಮಾಡೋದಿದೆ. ಯಾಕಂದ್ರೆ ಅನೇಕ ಜನರಿಗೆ ಏನನ್ಸುತ್ತೆ, ಈ ವಿಚಾರಗಳೇ ನಾನಿದ್ದೇನೆ,
ಈ ಯಾವ ಚಿಂತನೆ ವಿಚಾರಗಳಿದೆ ಇದೇ ನಾನಿದ್ದೇನೆ. ಆದ್ರೆ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ, ಈ ಪೂರ್ವಾಪರ ವಿರುದ್ಧಾತ್ಮಕ ಯಾವ ವಿಚಾರಗಳಿದೆಯಲ್ಲ ಇದೆಲ್ಲ ಮನಸ್ಸಿನ ಮೂಲಕ ನಡೀತಾ ಇದೆ. ಮನಸ್ಸಿನ ಮೂಲಕ ನಡೀತಾ ಇರೋದ್ರಿಂದ ಸಮಸ್ಯೆ ಏನಿದೆ ಹೇಳ್ತಾರೆ, ಮನಸ್ಸಿನ ವಿಚಾರಗಳು ಏನ ಫಿಯರ್ ಅಂಡ್ ಗ್ರೀಡ್ ಅಂತ ಹೇಳ್ತೀವಲ್ಲ ನಾವು, ಒಂದ್ ಯಾವ್ದಾದ್ರು ಲೋಭದಿಂದ ಅಥವಾ ಯಾವ್ದಾದ್ರು ಭಯದಿಂದ ನಿರಂತರವಾಗಿ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಇದ್ದೇಳ್ತಾ ಇರುತ್ತೆ. ಅಂದ್ರೆ ಮನಸ್ಸಿನಲ್ಲಿ ನಿರಂತರವಾಗಿ ವಿಚಾರಗಳಿರುತ್ತೆ. ನಾವು ನಿಲ್ಸಕ್ ಪ್ರಯತ್ನ ಪಟ್ರು ಮನಸ್ಸಿನ ವಿಚಾರಗಳು ನಿಲ್ಲೋದಿಲ್ಲ. ಯಾಕಂದ್ರೆ ನನಗೇನಾದ್ರೂ ಭಯ ಇರುತ್ತೆ ಅಥವಾ ಏನಾದ್ರೂ ಲೋಭ ಇರುತ್ತೆ. ಇವೆರಡು ಕಾರಣಗಳಿಂದ ಮನಸ್ಸಿನಲ್ಲಿ ನಿರಂತರವಾಗಿ ವಿಚಾರಗಳು ಎದ್ದೇಳ್ತಾ ಇರುತ್ತೆ. ಸಮುದ್ರದ ಅಲೆಗಳಂತೆ ನಿರಂತರವಾಗಿ ವಿಚಾರಗಳು ಉತ್ಪನ್ನ ಆಗುತ್ತಾ ಇರುತ್ತೆ. ಈ ವಿಚಾರಗಳನ್ನ ಜ್ಞಾನಿ ಸಮ್ಯಕ್ ದೃಷ್ಟಿ ಹೆಂಗ್ ನಿಲ್ಲಿಸ್ತಾನೆ? ಜ್ಞಾನಿ ಸಮ್ಯಕ್ ದೃಷ್ಟಿಗೆ ಸಪ್ತ ಭಯಗಳಿಲ್ಲ, ಮತ್ತು ಲೋಭ ಕಷಾಯವನ್ನಂತೂ ಅನಂತಾನುಮಂದಿ ಲೋಭವನ್ನಂತೂ ಬಿಟ್ಬಿಟ್ಟಿದ್ದಾನೆ. ಹಾಗಾಗಿ ಏನಾಗುತ್ತೆ, ಲೋಭ ಮತ್ತು ಭಯ ಇಲ್ಲದೆ ಇರೋದ್ರಿಂದ ಅಪೇಕ್ಷಾಕೃತ ಎಷ್ಟೋ ವಿಚಾರಗಳು ನಿಂತು ಹೋಗುತ್ತೆ. ನಾವು ಕೂಡ ವಿಚಾರ ಮಾಡ್ಬೇಕಲ್ಲ, ಯಾವ ಮನಸ್ಸಿನಲ್ಲಿ ನಿರರ್ಥಕವಾದ ವಿಚಾರಗಳು ಉತ್ಪನ್ನ ಆಗುತ್ತಾ ಇದೆ, ನಿರರ್ಥಕವಾದದ್ದು. ನಾನು ಒಂದು ವೇಳೆ ಪ್ರಧಾನಮಂತ್ರಿ ಆಗಿದ್ರೆ ಏನ್ ಮಾಡ್ತಿದ್ದೆ, ಈ ಕ್ವಶನ್ ಇದೇನ್ ನಿರರ್ಥಕವಾದ ಪ್ರಶ್ನೆ ಇದೆ. ಮತ್ ಈ ಯಾವ ಪ್ರಶ್ನೆ ಇದೆ, ಈ ಯಾವ ವಿಚಾರ ಇದೆ ನಮ್ಮ ಮನಸ್ಸಿನಲ್ಲಿ, ಈ ವಿಚಾರವನ್ನು ನಾವು ಬೆಳೆಸ್ತಾ ಹೋದ್ರೆ ಎಲ್ಲಿ ತನಕ ಹೋಗುತ್ತೆ? ನಾನು ಒಂದ್ ವೇಳೆ ಇಷ್ಟು ಶ್ರೀಮಂತ ಆಗಿದ್ದಿದ್ರೆ, ಈ ಯಾವ ನಿರರ್ಥಕ ವಿಚಾರಗಳಿದೆ, ಅಥವಾ ಒಂದು ಯಾವುದೋ ವಿಚಾರದ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೆ, ಅದು ಚಿಂತನೆ ಮಾಡ್ತಾ 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 ಇನ್ನೆಲ್ಗೂ ಹೋಗ್ಬಿಡುತ್ತೆ. ಅಧ್ಯಾಯದಲ್ಲಿ ಯಾವುದೋ ಒಂದು ಉದಾಹರಣೆ ಬಂತು, ಕುಂಬಾರ ಮಡಿಕೆ ಮಾಡ್ತಿದ್ದಾನೆ ಅಂತ ಉದಾಹರಣೆ ಬಂತು. ನಮ್ಮ ವಿಚಾರಗಳ ಅಲ್ಲಿವರೆಗೇನೆ ಸೀಮಿತ ಇರ್ಬೇಕಿತ್ತು. ಆದ್ರೆ ಕುಂಬಾರನ ಉದಾಹರಣೆ ಬಂದ ತಕ್ಷಣ ಕುಂಬಾರನ ಕಡೆ ಗಮನ ಹೋಗ್ತಾ ಹೋಗ್ತಾ ಕುಂಬಾರ ಹಳೆ ಶತಮಾನದಲ್ಲಿದ್ದ, ಹಳೆ ಶತಮಾನದಲ್ಲಿ ಜನ ಹೆಂಗ್ ಇರ್ತಿದ್ರು, ಯಾವ ರೀತಿ ನೀರು ಕುಡಿತಿದ್ರು, ಯಾವ ರೀತಿ ಸಂಗ್ರಹ ಮಾಡ್ತಾ ಇದ್ರು, ಏನ್ ಕಷ್ಟ ಇತ್ತು, ಹಾಗೆ ಹೀಗೆ ಅಂತೆಲ್ಲ ಇವನು ವಿಚಾರ ಎಲ್ಲೆಲ್ಲ ಹೊರಟೋಯ್ತು. ಮತ್ತು ಮರಳಿ ಬಂದು ನೋಡಿದಾಗ ಅಧ್ಯಾಯದ 20 ನಿಮಿಷ ಆಲ್ರೆಡಿ ಕಳೆದೋಗಿದೆ. ಏನಾಯ್ತು, ಮನಸ್ಸಿನ ವಿಕಲ್ಪಗಳಿಗೆ, ನಿರರ್ಥಕವಾದ ವಿಕಲ್ಪಗಳಿಗೆ ನಾವು ಅಧಿಕವಾದ ಬೆಲೆಯನ್ನು ಕೊಡ್ತೇವೆ. ಈ ವಿಕಲ್ಪಗಳಿಗೆ, ವಿಚಾರಗಳಿಗೆ ಜಿನ್ವಾನಿ ಅಕಿಂಚಿತ್ಕರ ಅಂತ ಹೇಳುತ್ತೆ. ಅಕಿಂಚಿತ್ಕರ ಅಂದ್ರೆ ಕಿಂಚಿತ್ ಕರ ಅಂದ್ರೆ ಕರ್ನೇವಲ್ಲ, ಮಾಡುವಂಥದ್ದು. ಅಕಿಂಚಿತ್ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದ್ರಿಂದ? ವಿಚಾರಗಳಿಂದ. ಇಲ್ಲಿ ಇಡೀ ಪ್ರಪಂಚದ ಥೇರಿಗೂ ಮತ್ತು ಜಿನ್ವಾನಿಯ ಥೇರಿಗೂ ವಿರುದ್ಧ ಇದೆ, ಎರಡು ಅಪೋಸಿಟ್ ಇದೆ. ಪ್ರಪಂಚ ದೊಡ್ಡ ದೊಡ್ಡ ಮೋಟಿವೇಶನಲ್ ಸ್ಪೀಕರ್ಸು ಅವರು ಇವರು ಎಲ್ಲ ಏನ್ ಹೇಳ್ತಾರೆ, ನೀನ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡು, ನೀನ್ ಹೆಂಗ್ ಯೋಚನೆ ಮಾಡ್ತೀಯ ನಿನ್ನ ಜೀವನ ಹಂಗೆ ಬದಲಾಗುತ್ತೆ ಅಂತ. ಮತ್ತೆ ಜಿನ್ವಾನಿ ಏನ್ ಹೇಳುತ್ತೆ, ನಿನ್ನ ಯೋಚನೆಗಳು ಅಕಿಂಚಿತ್ಕರ ಇದೆ, ನಿನ್ನ ಯೋಚನೆಗಳಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಏನೂ ಆಗೋದಿಲ್ಲ, ಉಲ್ಟಾ ಕರ್ಮ ಬಂದ ಆಗೋದಿದೆ. ಯಾಕಂದ್ರೆ ನಾನು ಕೂತ್ಕೊಂಡು ನಿರರ್ಥಕವಾಗಿ ಏನು ಯೋಚನೆಗಳು ಮಾಡ್ತಾ ಇದ್ದೇನೆ, ಈ ಯೋಚನೆಗಳಿಂದ ಏನೂ ಆಗೋದಿಲ್ಲ. ಇವೆಲ್ಲ ನಾನ್ ಕೂತ್ಕೊಂಡು ಅವನಿಗೆ ಕೆಟ್ಟದ್ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವನಿಗೆ ಕೆಟ್ಟದಾಗತ್ತೇನೋ? ಆಗೋದಿಲ್ಲ. ಆದ್ರೆ ನಾನು ಬಯಸ್ತಾ ಇದ್ದೇನೆ, ಹಾಗಾದ್ರೆ ನನ್ನ ಯಾವ ವಿಕಲ್ಪಗಳಿದೆ ಇವು ನಿರರ್ಥಕ ಇದೆ. ಅರ್ಥ ಆಗುತ್ತಲ್ಲ? ವಿಕಲ್ಪಗಳಿಂದ ಏನು ಕೆಲಸ ಆಗೋದಿಲ್ಲ, ವಿಕಲ್ಪಗಳು ನಿರರ್ಥಕ ಇದೆ, ಅಸತ್ ವಿಕಲ್ಪಗಳು. ಏನು ಅದನ್ನ ನಾವು ಮೊದಲು ತಿಳಿಬೇಕು. ಯಾಕಂತ ಹೇಳಿದ್ರೆ ಮನಸ್ಸಿನ ಈ ವಿಚಾರ ಗೊತ್ತಾಗ್ಬೇಕಾದ್ರೆ ಯಾವ ಮೇಲೆ ಎದ್ದೇಳುವಂತಹ ಮೋಹರಾಗದೇಶ ಪರಿಣಾಮಗಳಿದೆ, ಇವೆಲ್ಲಾ ಪರಿಣಾಮಗಳು ಮನಸ್ಸಿನ ಮೂಲಕ ಉತ್ಪನ್ನ ಆಗುತ್ತಾ ಇವೆ. ಮತ್ತು ನಾವು ಇದು ನಾನೇ ಅಂತ ತಿಳಿದು ಇದಕ್ಕೆ ತುಂಬಾ ಬೆಲೆ ಕೊಡ್ತಾ ಇದ್ದೇವೆ. ಆದ್ರೆ ಯಾವ ರೀತಿ ಚಕ್ಷು ಇಂದ್ರಿಯದ ವಿಷಯ ಇದೆ, ಕರ್ಣೇಂದ್ರಿಯದ ವಿಷಯ ಇದೆ, ಘ್ರಾಣೇಂದ್ರಿಯದ ವಿಷಯ ಇದೆ,
ಎಷ್ಟೋ ಸಲ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ. ಜಿನ ಮಂದಿರಕ್ಕೆ ಬೆಳಿಗ್ಗೆ ಹೋದ್ವಿ, ಇವತ್ತು ನಂದು ಮೊಸರು ತ್ಯಾಗ ಇದೆ, ಇವತ್ತು ನಂದು ಉಪ್ಪು ತ್ಯಾಗ ಇದೆ, ಇವತ್ತು ನಂದು ಖಾರ ತ್ಯಾಗ ಇದೆ, ಏ, ಇವತ್ತು ನನ್ ಟಿವಿ ನೋಡೋ ತ್ಯಾಗ ಇದೆ. ಅದನ್ನ ತ್ಯಾಗ ಮಾಡೋದು ತುಂಬಾ ಜನ ಕಷ್ಟ ಇದೆ ಅನ್ಸುತ್ತೆ. ಏನ ಮೊಟ್ಟ ಮೊದಲು ಶ್ರಾವಕರು ಅದನ್ನ ತ್ಯಾಗ ಮಾಡೋ ಅವಶ್ಯಕತೆ ಇದೆ. ವಿಷಯ ಬಂತು ಅಂತ ಹೇಳ್ತಾ ಇದ್ದಾನೆ, ಬಹಳ ಅವಶ್ಯಕ ಇದೆ ಅದನ್ನ ತ್ಯಾಗ ಮಾಡೋದು. ಏನ ಇರ್ಲಿ, ನಮ್ಮ ವಿಷಯ ಬೇರೆ ಕಡೆ ಹೊಟ್ಟೋಗುತ್ತೆ, ಹಾಗಾಗಿ ಆ ವಿಚಾರನ ಮಾತಾಡೋದಿಲ್ಲ ಈಗ. ತ್ಯಾಗನೂ ಮಾಡ್ತೀವಲ್ಲ, ಆದ್ರೆ ಜಿನಮಂದಿರಕ್ಕೆ ಹೋಗಿ ನಾವು ದರ್ಶನ ಮಾಡುವಾಗ ಯಾವತ್ತಾದ್ರೂ ನಾನು ಇವತ್ತು ನಿರರ್ಥಕವಾದ ವಿಚಾರವನ್ನ ಮಾಡೋದಿಲ್ಲ ಅಂತ ಯಾವತ್ತಾದ್ರೂ ನಾವು ವೃತವನ್ನ ತಗೋತೀವೇನು? ಇದು ನಿಜವಾಗ್ಲೂ ಆತ್ಮಶುದ್ಧಿಯನ್ನ ಮಾಡುವಂತಹ ವೃತ ಇದೆ. ಇಂಥ ವೃತ ನಿಜವಾಗ್ಲೂ ತಗೋಬೇಕು. ನಿರರ್ಥಕವಾದ ನಿಷ್ಪ್ರಯೋಜಕವಾದಂತಹ ವಿಚಾರಗಳನ್ನ ನಾನು ಇವತ್ತು ಮಾಡೋದಿಲ್ಲ. ಈ ರೀತಿಯಾದ ವೃತ ತಗೋಬೇಕಾದ್ರೆ ಬೇಕಾಗಿರುವಂತಹ ತುಂಬಾ ದೊಡ್ಡ ಕ್ವಾಲಿಟಿ ಏನು ಅಂತ ಹೇಳಿದ್ರೆ ಅವೇರ್ನೆಸ್, ಎಚ್ಚರಿಕೆ. ಯಾವ ಮನುಷ್ಯ ಎಚ್ಚರಿಕೆಯಿಂದ ಜೀವನ ಮಾಡ್ತಾ ಇದ್ದಾನೆ ಅವ್ರು ಮಾತ್ರ ಈ ವೃತ್ತವನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಉಪವಾಸ ಯಾರು ಬೇಕಾದ್ರೂ ಮಾಡ್ಬೋದು. ನಾನು ಉಪವಾಸ ಖಂಡಿತ ಇಲ್ಲ, ನನ್ನ ಆತ್ಮಶುದ್ಧಿಯ ಒಂದು ವಿಧಿಯನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಮನಸ್ಸಿನ ವಿಚಾರ ಮಾಡ್ತಿದ್ದೀವಲ್ಲ, ಮನಸ್ಸಿನಲ್ಲಿ ಇವತ್ತೇನು ನಿಷ್ಪ್ರಯೋಜಕವಾದ ವಿಚಾರಗಳು ಉತ್ಪನ್ನ ಆಗೋದಿದೆ ಅದನ್ನ ನಾನು ಇವತ್ತು ಮಾಡೋದಿಲ್ಲ. ಅಂದ್ರೆ ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಇವತ್ತು ಅನ್ನುವಂತಹ ಒಂದು ವೃತ್ತವನ್ನ ನಾವು ಯಾಕೆ ತಗೋಬಾರ್ದು? ಯಾಕಂದ್ರೆ ಆತ್ಮಶುದ್ಧಿ ಇಲ್ಲಿಂದ ಆಗತ್ತೆ. ನಾವು ಎಷ್ಟೆಷ್ಟು ಎಚ್ಚರವಾಗಿರ್ತೇವೆ ಅಷ್ಟೆಷ್ಟು ನಿಷ್ಪ್ರಯೋಜಕ ವಿಚಾರಗಳು ನಮ್ಮಿಂದ ದೂರ ಓಡೋಗುತ್ತೆ. ನಾವು ಏನೇನೋ ಕೂತ್ಕೊಂಡಲ್ಲೇ ಊಟ ಮಾಡ್ತಾ, ನಿದ್ದೆ ಮಾಡ್ತಾ, ಏನೇನೋ ಮಾಡ್ತಾ ಎಲ್ಲೆಲ್ಲೋ ಯೋಚನೆ ಹೊಟ್ಟೋಗಿರುತ್ತೆ ನಮ್ಗೆ. ಮತ್ ಮರಳಿ ಬಂದು ನಾನು ಯೋಚನೆ ಮಾಡ್ದ ನಾನು ಏನ್ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ನನಗೆ ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ನಾನು ಏನ್ ಯೋಚನೆ ಮಾಡ್ತಿದ್ದೆ ಅದನ್ನ ರಿವೈಂಡ್ ಮಾಡುವಷ್ಟಾದ್ರೂ ಅವೇರ್ನೆಸ್ ನಮ್ಮಲ್ಲಿ ಇದ್ರೆ ನಮ್ಮ ನಿಷ್ಪ್ರಯೋಜಕ ಎಷ್ಟೋ ವಿಚಾರಗಳು ಸಹಜವಾಗಿಯೇ ನಿಂತು ಹೋಗ್ಬಿಡುತ್ತೆ. ಅರ್ಥ ಆಗತ್ತಲ್ಲ? ಯಾವ ಈ ಅಕಾರಣ, ನಿಷ್ಕಾರಣ, ನಿಷ್ಪ್ರಯೋಜಕ ಯಾವ ವಿಚಾರಗಳಿದೆ ಇವುಗಳನ್ನ ತಡೆಯುವಂತಹ ಅವಶ್ಯಕತೆ ಬಹಳಷ್ಟಿದೆ. ಬಹಳ 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 ಅವಶ್ಯಕ ಇದೆ. ಯಾಕಂದ್ರೆ ಮನುಷ್ಯನಿಗೆ ಡೈವರ್ಷನ್ಸ್ ಅಷ್ಟಿದೆ, ಮನುಷ್ಯನಿಗೆ ಆಕರ್ಷಣೆಗಳಷ್ಟಿದೆ. ಏನ ಅಕ್ಕ ಪಕ್ಕ, ನೆರೆ ಹೊರೆ, ಟಿವಿ, ಅದ್ರ ಜೊತೆಗೆ ಮೊಬೈಲ್ ಬೇರೆ ಬಂದ್ಬಿಟ್ಟಿದೆ. ಮೊಬೈಲ್ ಅಲ್ಲಿ ಇಡೀ ಪ್ರಪಂಚನೇ ಇದೆ. ಅದ್ರಲ್ಲಿ ಫೇಸ್ಬುಕ್, ವಾಟ್ಸಪ್ ಸ್ಟೇಟಸ್ ಅದನ್ನು ಇದನ್ನು ನೋಡ್ತಾ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ ಕನ್ಸುತ್ತೆ? ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು, ಅವ್ರ ಯಾವ ಹೊಸ ಗಾಡಿ ತಗೊಂಡ್ರು, ಅವ್ರೆಲ್ಲಿ ಸುತ್ತಾಡಕ್ ಹೋಗಿದ್ರು, ಅದು ಇದು ತಲೆಯಲ್ಲೆಲ್ಲ ಇದೇ ವಿಚಾರ ಇರುತ್ತೆ ಇವನಿಗೆ. ಮತ್ತೆ ತಲೆ ಓಡ್ತಾ ಇರುತ್ತೆ, ನಾನ್ ಯಾವಾಗ ಆ ಜಾಗಕ್ಕೆ ಹೋಗಿ ಫೋಟೋ ತಕ್ಕೋತೇನೆ, ಇವ್ರು ಮರ್ಸಿಡೀಸ್ ತಗೊಂಡ್ರೆ ನಾನ್ ಯಾವಾಗ ತಗೋತೇನೆ, ನಾನು ಇವ್ರಕ್ಕಿಂತ ದೊಡ್ಡ ಗಾಡಿ ಯಾವಾಗ ತರ್ತೇನೆ, ಈ ಮೊಬೈಲ್ ತಗೊಂಡ್ರೆ ನಾನ್ ಆ ಮೊಬೈಲ್ ಯಾವಾಗ ತಗೋತೇನೆ. ಎರಡು ಪ್ರಕಾರವಾಗಿ ಯೋಚನೆ ನಡೀತಾ ಇರುತ್ತೆ. ಒಂದು ಬುದ್ಧಿಪೂರ್ವಕ, ಒಂದು ಅಬುದ್ಧಿಪೂರ್ವಕ, ಅನ್ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಿರಲ್ಲ ಸೈನ್ಸ್ ಅಲ್ಲಿ. ಅನ್ಕಾನ್ಶಿಯಸ್ಲಿ ಅಂತೂ ಎಷ್ಟೋ ವಿಚಾರಗಳು ನಮ್ಮ ಬುದ್ಧಿಯಲ್ಲಿ ನಡೀತಾನೆ ಇರುತ್ತೆ. ಇದೆಲ್ಲ ಏನ್ ಮಾಡ್ತಾ ಇದೆ? ಇದೆಲ್ಲ ನಮ್ಮ ಉಪಯೋಗವನ್ನ ಕಿತ್ತು ತಿಂತಾ ಇದೆ. ಮೊನ್ನೆ ಸ್ವಾಧ್ಯಾಯದಲ್ಲಿ ನಾವೇನ್ ಚರ್ಚೆ ಮಾಡಿದ್ವಿ ಇಂದ್ರಿಯ ವಿಷಯಗಳ ಬಗ್ಗೆ, ಯಾವ ರೀತಿ ಇಂದ್ರಿಯ ವಿಷಯಗಳು ಆತ್ಮನ ಅನುಭೂತಿಯನ್ನ ಮಾಡ್ಲಿಕ್ಕೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದ್ದಾವೆ, ಅದೆಲ್ಲದಕ್ಕಿಂತ ಜಾಸ್ತಿ ಏನ್ ಹೇಳ್ತಾ ಇದ್ದೀನಿ ನಾನು, ಇಂದ್ರಿಯಗಳಿಗಿಂತ ಜಾಸ್ತಿ ಆತ್ಮಾನುಭೂತಿಯಲ್ಲಿ ಅಡ್ಡಿ ಉಂಟು ಮಾಡ್ತಾ ಇರೋದು ಈ ಮನಸ್ಸು. ಇದ್ರ ಕಡೆಗೆ ನಮ್ಗೆ ಗಮನನೇ ಹೋಗೋದಿಲ್ಲ. ಇಡೀ ಜ್ಞಾನೋಪಯೋಗ, ದರ್ಶನೋಪಯೋಗವನ್ನ ಹಾಳು ಮಾಡ್ತಾ ಇರೋದು ಇದು ಮನಸ್ಸು. ಮನಸ್ಸಿನ ಮಾತು ಕೇಳ್ಕೊಂಡು ನಾವೆಲ್ಲ ಮಾಡ್ತೇವೆ. ಇಂದ್ರಿಯಗಳ ಯಾವ ಸುಖ ಬುದ್ಧಿ ಇದೆ ಅದೆಲ್ಲ ಮನಸ್ಸಿನಿಂದನೇ ಬರ್ತಾ ಇದೆ. ಮನಸ್ಸೇ ಹೇಳತ್ತೆ ಚಕ್ಷು ಇಂದ್ರಿಯ ಭೋಗ ಮಾಡು, ಮನಸ್ಸೇ ಹೇಳತ್ತೆ ಕರ್ಣೇಂದ್ರಿಯ ಭೋಗ ಮಾಡು, ಮತ್ತು ನಾವು ಶುರು ಹಚ್ಕೋತೇವೆ.
ವಾಸ್ತವಿಕವಾಗಂತೂ ಆತ್ಮನ ಅತೀಂದ್ರಿಯ ಆನಂದವನ್ನ ಸವಿಲಿಕ್ಕೆ, ಸಮ್ಯಕ್ ದರ್ಶನ ಪ್ರಕಟ ಮಾಡ್ಕೊಳ್ಳಿಕ್ಕೆ, ಆತ್ಮನ ಅನುಭೂತಿ ಮಾಡಲಿಕ್ಕೆ ನಿಜವಾಗ್ಲೂ ಅಡ್ಡಿಯನ್ನ ಉಂಟು ಮಾಡ್ತಕ್ಕಂತಹ ನೇರವಾದ ಕಾರಣ ಈ ಮನಸ್ಸಿದೆ. ಮತ್ತು ಮನಸ್ಸನ್ನ ನಾವು ಯಾವುದೇ ರೀತಿಯಾಗಿ ಕಂಟ್ರೋಲ್ ಮಾಡುವಂತಹ, ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇಲ್ಲ. ಯಾಕಂದ್ರೆ ಕಂಟ್ರೋಲ್ ಮಾಡುವಂತಹ ಶಬ್ದ ಒಳ್ಳೇದಿಲ್ಲ, ಈ ಶಬ್ದ ಚೆನ್ನಾಗಿಲ್ಲ. ಇದು ಕಂಟ್ರೋಲ್, ನಿಯಂತ್ರಣ ಅನ್ನುವಂತಹ ಶಬ್ದಗಳ ಬಳಕೆನೆ ಮಾಡಬಾರ್ದು ನಾವು ಜಿನಧರ್ಮದಲ್ಲಿ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ, ಎಷ್ಟು ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಹೋಗ್ತೇವೆ, ಮನಸ್ಸು ಅಷ್ಟೇ ದೂರ ದೂರ ಓಡೋಗುತ್ತೆ. ಏನ ಅದ್ ಹೇಳ್ತಾರಲ್ಲ, ಮಂಗನ ಚಿತ್ರ ಮನಸ್ಸಿನಲ್ಲಿ ತರಬೇಡ ಅಂತ ಹೇಳಿದ್ರೆ ಅದೇ ಬರುತ್ತೆ ಪುನಃ ಪುನಃ. ಯಾಕಂದ್ರೆ ಮನಸ್ಸಿನ ಯಾವ ಸ್ವಭಾವ ಇದೆ ಅದು ಅದೇ ರೀತಿಯಾಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಮನಸ್ಸಿಗೆ ಯಾವ ವಿವಿಧ ವಿವಿಧ ಅನೇಕ ಪ್ರಕಾರದ ವಿಚಾರಗಳ ರೂಪ ಆಹಾರವನ್ನ ನಾವು ಕೊಡ್ತಾ ಇದ್ದೇವೆ. ಯಾವ್ದಕ್ಕೆ ಫುಡ್ ಫಾರ್ ಥಾಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ನಾವು ವಿಚಾರ ಮಾಡ್ಲಿಕ್ಕೆ ಅನೇಕ ವಿಷಯಗಳನ್ನ ಮನಸ್ಸಿಗೆ ತಂದು ಕೊಡ್ತಾ ಇದ್ದೇವೆ ಪ್ರತಿ ಸಮಯ. ಮತ್ತೆ ನಮಗೆ ಗೊತ್ತೇ ಆಗ್ತಾ ಇಲ್ಲ, ನಾವೇನೋ ಹೊಸದ್ ಮಾಡ್ತಾ ಇದ್ದೇವೆ, ಹೊಸದ್ ಮಾಡ್ತಿದ್ದೇವೆ, ಹೊಸದ್ ತಿಳಿತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಆದ್ರೆ ಟಿಪಿಕಲಿ ವಾಟ್ ವಿ ಆರ್ ಡೂಯಿಂಗ್, ನಾವು ಮನಸ್ಸಿಗೆ ಹೊಸ ಹೊಸ ಯಾವ ರೀತಿ ರಸನೇಂದ್ರಿಯಕ್ಕೆ ನಾವು ಹೊಸ ಹೊಸ ಏನ್ ಹೇಳ್ತಾರೆ ಟೇಸ್ಟ್ ತಂದು ಕೊಡ್ತೇವೆ, ಮತ್ತೆ ಆ ರೀತಿಯಾದ ಟೇಸ್ಟ್ ತಂದು ಕೊಟ್ಟು ನಾವು ಪಾಪಬಂಧವನ್ನ ಮಾಡ್ತೇವೆ. ಅದೇ ರೀತಿಯಾಗಿ ಮನಸ್ಸಿಗೆ ಅನೇಕ ಪ್ರಕಾರದ ರಾಗದ್ವೇಷವನ್ನ ಉತ್ಪನ್ನ ಮಾಡುವಂತಹ ವಿಷಯಗಳನ್ನ ತಂದುಕೊಟ್ಟು ನಾವು ಘೋರ ಪಾಪಬಂಧವನ್ನ ಮಾಡ್ತಾ ಇದ್ದೇವೆ. ಎಕ್ಸಾಂಪಲ್ ಟಿವಿ ಇದೆ, ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಇದೆ. ಏನ ಮುಖ್ಯವಾಗಿ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಉಪಯೋಗವನ್ನ ಹಾಳು ಮಾಡ್ತಕ್ಕಂತಹ ಅತ್ಯಂತ ದೊಡ್ಡ ಉಪಕರಣಗಳಿದೆ. ಇದು ಮಾರಕವಾದಂತಹ ಉಪಕರಣಗಳಿದೆ. ಏನ ಮುಖ್ಯವಾಗಿ ನಮ್ಮ ಸ್ವಾಧ್ಯಾಯದಲ್ಲಂತೂ ಎಲ್ಲ ಹಿರಿಯರಿದ್ದಾರೆ, ಹಾಗಾಗಿ ಅಧಿಕ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೇನೆ. ಆದ್ರೆ ಯುವ ವರ್ಗದಲ್ಲಂತೂ ಸಂಪೂರ್ಣ ಅವರ ಉಪಯೋಗ, ಮನುಷ್ಯ ಭವ ಎಲ್ಲ ಅದರಲ್ಲಿ ಕಳೆದೋಗ್ಬಿಡುತ್ತೆ, ಗೊತ್ತಾಗೋದಿಲ್ಲ ಜೀವಕ್ಕೆ. ಏನ 4 ಗಂಟೆ ನಾನು ಮೊಬೈಲ್ ಅಲ್ಲಿ ನನ್ನ ಸಮಯವನ್ನ ವ್ಯಯ ಮಾಡಿ ಹೊರಗೆ ಬರ್ತೇನೆ, ಮತ್ತೆ 4 ಗಂಟೆ ಆದ್ಮೇಲೆ ನನ್ನನ್ನು ನಾನು ಕೇಳ್ಕೊಂಡ್ರೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಜೀವಕ್ಕೆ ಏನ್ ಮಾಡ್ತು ಅಂತ. 4 ಗಂಟೆ ಸಮಯ ಹೊರಟೋಗಿರೋ ಸಮಯ ಪುನಃ ಬರುತ್ತೇನೋ, ಹೊರಟೋಗಿರೋ ನಿನ್ನ ಹಣ ಸಂಪತ್ತು ಎಲ್ಲ ವಾಪಸ್ ಬರ್ಬೋದು, ಆದ್ರೆ ಸಮಯ ಇಲ್ಲಿಂದ ಬರುತ್ತೆ. ಇಟ್ ಈಸ್ ಮೋರ್ ಪ್ರೀಶಿಯಸ್. ಬರೋದಿಲ್ಲ ವಾಪಸ್ ಸಮಯ. ನಮ್ಮ ಚರ್ಚೆ ಏನ್ ನಡೀತಾ ಇದೆ, ಯಾವ ಮನಸ್ಸಿಗೆ ಅನೇಕ ಪ್ರಕಾರದ ಆಹಾರಗಳನ್ನ ನಾವು ಕೊಡ್ತಾ ಇದ್ದೇವೆ, ಆ ಕಡೆಗೆ ನಮ್ಮ ಗಮನನೇ ಇಲ್ಲ. ಪಕ್ಕದ ಮನೇಲಿ ಏನೋ ಜೋರಾಗಿ ಸೌಂಡ್ ಬಂತು, ನಾವು ಇನ್ನಷ್ಟು ಕಿವಿ ಇನ್ನಷ್ಟು ಆ ಕಡೆಗೆ ಮಾಡ್ಕೊಂಡು ಇನ್ನೂ ಕೇಳಲಿಕ್ಕೆ ಇಷ್ಟಪಡ್ತೀವಿ. ಏನ್ ನಡೀತಾ ಇದೆ, ಯಾಕೆ ಜಗಳ ಆಗ್ತಿದೆ, ಏನಾಯ್ತು, ಏನು ಎತ್ತ, ಏನ್ ಮಾಡ್ತಿದೀವಿ ನಾವು? ಮನಸ್ಸಿಗೆ ಮತ್ತು ರಾಗದ್ವೇಷದ ಆಹಾರವನ್ನು ಕೊಡ್ತಾ ಇದ್ದೇವೆ, ಗೊತ್ತಿದ್ದು. ತೋಡ್ರಮಲ್ಜಿ 4 ಇಚ್ಛೆಗಳ ಪ್ರಕರಣವನ್ನ ಬರೀತಾರೆ, 4 ಇಚ್ಛಾಯೆ ಅಂತ ಬರೀತಾರೆ. ಸುಂದರವಾದಂತಹ ಒಂದು ಪ್ರಕರಣ ಇದೆ. ಅದರಲ್ಲಿ ಒಂದು ಆಸೆಯ ಹೆಸರಿದೆ ಅವ್ಯಕ್ತವನ್ನ ತಿಳಿಯುವಂತಹ ಆಸೆ. ಅಂದ್ರೆ ಯಾವುದು ಪ್ರಗಟ ಇಲ್ಲ, ಯಾವುದ್ರ ಮೇಲೆ ಬಟ್ಟೆ ಮುಚ್ಚಿದ್ದಾರೆ, ಯಾವ್ದು ಕಾಣ್ತಾ ಇಲ್ಲ, ಯಾವ್ದು ಬಗ್ಗೆ ಗೊತ್ತಿಲ್ಲ, ಯಾವ್ದು ಗೌಪ್ಯ ಇದೆ, ಅದನ್ನ ತಿಳಿಯುವಂತಹ ಬಹಳ ದೊಡ್ಡ ಆಸೆ ಇರುತ್ತೆ ಇವನಿಗೆ. ಇದು ಆಸೆ ಒಳ್ಳೇದಲ್ಲ, ಮಹಾ ಪಾಪವೊಂದಕ್ಕೆ ಕಾರಣ ಇದೆ. ಇದು ರಾಗದ್ವೇಷವನ್ನು ಉಂಟು ಮಾಡುತ್ತೆ. ರಾಗದ್ವೇಷವನ್ನು ಉಂಟು ಮಾಡಿದ ಮೇಲೆ ಅದು ಪುಣ್ಯ ಬಂಧಕ್ಕೆ ಕಾರಣ ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ಅದು ಪಾಪವೊಂದಕ್ಕೆ ಕಾರಣ ಇದೆ. ಆದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿರಂತರವಾಗಿ ನಮ್ಮ ಮನಸ್ಸಿಗೆ ಅನೇಕ ಪ್ರಕಾರದ ರಾಗದ್ವೇಷಗಳ ನಿಮಿತ್ತವನ್ನ ನಾವೇ ಒದಗಿಸಿಕೊಡ್ತಾ ಇದ್ದೇವೆ ಪ್ರತಿದಿನ, ಪ್ರತಿ ಸಮಯ.
ಯಾಕೆ ಒದಗಿಸ್ಕೊಡ್ತಾ ಇದ್ದೇವೆ? ನಮ್ಮ ಉಪಯೋಗ ಎಲ್ಲೆಲ್ಲಿ ಹರಿದಾಡ್ತಾ ಇದೆ, ಎಲ್ಲೆಲ್ಲಿ ಓಡಾಡ್ತಾ ಇದೆ, ಇಟ್ ಈಸ್ ವರ್ದಿ ಆರ್ ನಾಟ್ ಅನ್ನೋದನ್ನ ನಾವು ವಿಚಾರನೆ ಮಾಡೋದಿಲ್ಲ. ಸನ್ನಿ ಪಂಚೇಂದ್ರಿಯ ಸಮಣ ಇದೀವಲ್ಲ ನಾವು, ಸಮಣ ಪಂಚೇಂದ್ರಿಯ, ಸನ್ನಿ ಪಂಚೇಂದ್ರಿಯ ಜೀವಿಗಳಿದ್ದೇವೆ ನಾವೆಲ್ಲ. ಮಹಾಪುಣ್ಯದ ಉದಯದಿಂದ ಮನಸ್ಸು ಸಿಕ್ಕಿದೆ, ಮತ್ತೆ ಏನ್ ಮಾಡ್ತಾ ಇದೀವಿ ನಾವು? ಮನಸ್ಸನ್ನ ಹಾಳು ಮಾಡ್ತಾ ಇದ್ದೇವೆ. ಯಾವ ಮನಸ್ಸು ಸಿಕ್ಕಿದೆ ಅದರ ಪ್ರಯೋಜನವನ್ನ ಸಿದ್ಧಪಡಿಸ್ಕೊಳ್ಳೋದನ್ನ ಬಿಟ್ಟು ಹಾಳು ಮಾಡ್ತಾ ಇದ್ದೇವೆ. ಆತ್ಮಾನುಶಾಸನದಲ್ಲಿ ಒಂದು ಪದ್ಯ ಬರುತ್ತಲ್ಲ, ಚಕ್ಷು ಇಂದ್ರಿಯ ಸಿಕ್ಕಿದೆ ಮತ್ತು ಯಾರು ಜಿನ್ವಾನಿಯನ್ನು ಓದೋದಿಲ್ಲ ಅವನ ಕಣ್ಣುಗಳು ವ್ಯರ್ಥ ಇದೆ, ಯಾರು ಜಿನ್ವಾನಿಯನ್ನು ಆಲಿಸೋದಿಲ್ಲ ಅವನ ಕಿವಿಗಳು ವ್ಯರ್ಥ ಇದೆ. ಹಾಗೆ ಯಾವ ಮನಸ್ಸಿನಲ್ಲಿ ತತ್ವಚಿಂತನೆ ಇಲ್ಲ, ತತ್ವ ವಿಚಾರ ಇಲ್ಲ, ಆ ಮನಸ್ಸು ವ್ಯರ್ಥ ಇದೆ, ನಿರರ್ಥಕ ಇದೆ. ಅವನಿಗೆ ಮನಸ್ಸಿದ್ದು ಏನು ಪ್ರಯೋಜನ ಇದೆ? ಅರ್ಥ ಆಗ್ತಿದೆ ನಾವು ಏನು ಚರ್ಚೆ ಮಾಡ್ತಿದ್ದೀವಿ? ಮನಸ್ಸಿದ್ದು ಪ್ರಯೋಜನ ಎಲ್ಲ ಆಗುತ್ತಾ ಇದೆ? ನಿರರ್ಥಕ ಇದೆ ಮನಸ್ಸಿದ್ದು, ಮನಸ್ಸಿಲ್ಲದೆ ಇರುವಂತೆ. ದಿನ ಬೆಳಗಾದ್ರೆ 24 hours ಅಲ್ಲಿ ನಮ್ಮ ಜೀವನ ಏನ್ ನಡೀತಾ ಇದೆ ಅದೆಲ್ಲ ವಿಚಾರರಹಿತವಾದ ಜೀವನ ನಡೀತಾ ಇದೆ. ತತ್ವಚಿಂತನೆ ಎಲ್ಲಿದೆ ಅದರಲ್ಲಿ? ತತ್ವಚಿಂತನೆಯೇ ಇಲ್ಲ. ನಾನು ಏನು ಮಾಡ್ತಿದ್ದೀನಿ, ಎಷ್ಟು ಮಾಡಿದೆ, ಯಾತಕ್ಕೋಸ್ಕರ ಮಾಡಿದೆ, ಯಾವುದೇ ರೀತಿಯಾದ ವಿಚಾರ ಇಲ್ಲದೆ ಇರುವಂತೆ ಈ ಮನುಷ್ಯನ ಜೀವನ ನಡೀತಾ ಇದೆ. ಹಾಗಾದ್ರೆ ಮನಸ್ಸಿದ್ರೆ ಏನ್ ಪ್ರಯೋಜನ? ನಾವು ಜಿನ್ವಾನಿ ಸ್ತುತಿಯಲ್ಲಿ ಕೊನೆಗೆ ಹೇಳ್ತೀವಲ್ಲ, ನರ ತಿರಿಯಂಚಿ ಸಮಾನ್. ನರ ತಿರಿಯಂಚಿ ಸಮಾನ ಹೆಂಗಾಗ್ತಾನೆ ನರ? ತತ್ವ ವಿಚಾರ ಮಾಡ್ಲಿಲ್ಲ ಅಂದ್ರೆ ತಿರಿಯಂಚನೆ ಆಗ್ತಾನೆ. ಮನಸ್ಸಿನ ಯಾವ ಪ್ರಯೋಜನ ಇದೆ, ಮನಸ್ಸಿನ ಯಾವ ಸಾರ್ಥಕತೆ ಇದೆ, ಅದು ತತ್ವ ವಿಚಾರ ಮಾಡೋದ್ರಲ್ಲಿದೆ. ತತ್ವ ವಿಚಾರ ಮಾಡಿ ತತ್ವ ನಿರ್ಣಯ ಮಾಡೋದ್ರಲ್ಲಿ ಮನಸ್ಸಿನ ಸಾರ್ಥಕತೆ ಇದೆ. ನಂಗೆ ಗೊತ್ತಿದೆ ಸುಮಾರು ಜನಕ್ಕೆ ಈ ವಿಷಯ ವಿಶೇಷವಾಗಿ ಅಥವಾ ಅನೇಕ ರೀತಿಯಾಗಿ ಆಶ್ಚರ್ಯಕಾರಿಯಾಗಿ ಅನಿಸ್ತಾ ಇದೆ ಅಂತ. ಆದ್ರೆ ಇದರಲ್ಲಿ ವಿಚಿತ್ರತೆ ಏನೂ ಇಲ್ಲ. ಯಾವ ರೀತಿ ಜಿನವಾಣಿಯನ್ನ ಓದೋದ್ರಲ್ಲೇ ಕಣ್ಣುಗಳ ಸಾರ್ಥಕತೆ ಇದೆ, ಜಿನವಾಣಿಯನ್ನ ಕೇಳೋದ್ರಲ್ಲೇ ಕಿವಿಗಳ ಸಾರ್ಥಕತೆ ಇದೆ, ಅದೇ ರೀತಿಯಾಗಿ ತತ್ವ ವಿಚಾರ ತತ್ವಚಿಂತನೆ ಮಾಡೋದ್ರಲ್ಲೇ ಈ ಮನಸ್ಸಿನ ಸಾರ್ಥಕತೆ ಇದೆ. ಯಾವ ಜೀವ ತತ್ವ ವಿಚಾರ ಚಿಂತನೆ ಮಾಡೋದಿಲ್ಲ ಅವನಿಗೆ ಸಿಕ್ಕಿರುವಂತಹ ಯಾವ ಮನಸ್ಸಿದೆ ಅದು ನಿರರ್ಥಕ ಇದೆ, ಸಂಪೂರ್ಣ. ಹಾಗಾಗಿ ನಾವು ಈ ಮನಸ್ಸಿನ ಯಾವ ಪ್ರಯೋಜನ ಇದೆ ಅದನ್ನು ಸ್ಪಷ್ಟವಾಗಿ ತಿಳಿಯೋದಿದೆ. ಸೊ ನಾವೇನು ಸಮಣ ಅಮಣ ಚರ್ಚೆ ಮಾಡ್ತಾ ಇದ್ವಿ. ಒಂದು ಸನ್ನಿ ಪಂಚೇಂದ್ರಿಯ, ಒಂದು ಅಸನ್ನಿ ಪಂಚೇಂದ್ರಿಯ. ಹೀಗೆ ಎರಡು ಪ್ರಕಾರದ ಜೀವಿಗಳ ಒಂದು ಚರ್ಚೆಯನ್ನ ಮಾಡ್ತಾರೆ. 14 ಜೀವ ಸಮಾಸದಲ್ಲಿ ಪಂಚೇಂದ್ರಿಯ ಜೀವಿಗಳಲ್ಲಿನ ಎರಡು ಭೇದ, ಒಂದು ಸನ್ನಿ ಪಂಚೇಂದ್ರಿಯ, ಒಂದು ಅಸನ್ನಿ ಪಂಚೇಂದ್ರಿಯ. ಏನ ಪಂಚೇಂದ್ರಿಯಗಳಲ್ಲಿ ಅನೇಕ ಅಸನ್ನಿ ಜೀವಿಗಳು ಕೂಡ ಇದೆ. ಏನಾಗುತ್ತೆ ಅದರಲ್ಲಿ, ನಮಗೆ ಕಣ್ಣಿಗೇನೋ ಪಂಚೇಂದ್ರಿಯ ತರ ಕಾಣಿಸುತ್ತೆ. ಪಂಚೇಂದ್ರಿಯ ಕಂಡ ತಕ್ಷಣ ನಮ್ಗೇನ್ ಅನ್ಸುತ್ತೆ, ಇದಕ್ಕೆ ವಿಚಾರ ಕೂಡ ಇರುತ್ತೆ ನಮ್ಮ ತರ ಅಂತ. ಆದ್ರೆ ಇರೋದಿಲ್ಲ. ಮತ್ತು ವಿಚಾರದಲ್ಲೂ ಕೂಡ ಯಾವ ರೀತಿ ಇಂದ್ರಿಯಗಳ ಸಾಮರ್ಥ್ಯ ಇದೆ. ಕಣ್ಣು ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲರಿಗೂ ಸಿಕ್ಕಿದೆ ತಾನೆ. ಸ್ಪರ್ಶನ ರಸನ ಗ್ರಹಣ ಚಕ್ಷುಗಳು ಎಲ್ಲರಿಗೂ ಸಮಾನವಾಗಿ ದ್ರವ್ಯೇಂದ್ರಿಯಗಳು ಸಿಕ್ಕಿದ್ರು ಭಾವೇಂದ್ರಿಯ ಸಮಾನ ಇಲ್ಲ. ಏನ್ ಹೇಳ್ತಿದ್ದಾರೆ? ಯಾವ ಇಂದ್ರಿಯಗಳು ಎಲ್ಲರಿಗೂ ಸಿಕ್ಕಿದೆ, ದ್ರವ್ಯೇಂದ್ರಿಯಗಳು ಹೆಚ್ಚು ಕಡಿಮೆ ಸಮಾನ. ವಾಸ್ತವಿಕವಾಗಿ ನಾಮಕರ್ಮದ ದೃಷ್ಟಿಯಿಂದ ನೋಡಿದ್ರೆ ದ್ರವ್ಯೇಂದ್ರಿಯಗಳ ಸಂರಚನೆ ಕೂಡ ಭಿನ್ನ ಭಿನ್ನ ಇದೆ. ಯಾರ ಮೂಗುನು ಒಂದೇ ತರ ಇಲ್ಲ, ಯಾರ ಕಣ್ಣುಗಳು ಒಂದೇ ತರ ಇಲ್ಲ, ಯಾರ ಬಾಯಲ್ಲಿರೋ ಹಲ್ಲುಗಳು ಒಂದೇ ತರ ಇಲ್ಲ, ಎಲ್ಲ ಬೇರೆ ಬೇರೆ ತರ ಇದೆ. ಆದ್ರೆ ಸಾಮಾನ್ಯವಾಗಿ ದ್ರವ್ಯೇಂದ್ರಿಯಗಳು ಕಣ್ಣು ತರನೇ ಇರುತ್ತೆ, ಮೂಗು ತರನೇ ಇರುತ್ತೆ. ಆ ಒಂದು ಸ್ಥೂಲ ದೃಷ್ಟಿಯಿಂದ ದ್ರವ್ಯೇಂದ್ರಿಯಗಳು ಸಮಾನವಾಗಿದ್ರು ಕೂಡ
ಭಾವೇಂದ್ರಿಯಗಳೆಲ್ಲರದ್ದು ಭಿನ್ನ ಭಿನ್ನ ಇದೆ. ಅಂದ್ರೆ ನನ್ನ ಕಣ್ಣುಗಳಲ್ಲಿ ನೋಡುವಂತಹ ಯಾವ ರೀತಿಯಾದ ಸಾಮರ್ಥ್ಯ ಇದೆ ಅದು ಇನ್ನೊಬ್ರ ಕಣ್ಣಲ್ಲಿ ಇಲ್ಲ. ಅವ್ರ ಕಣ್ಣಲ್ಲಿ ಯಾವ ರೀತಿ ಸಾಮರ್ಥ್ಯ ಇದೆ ಅದು ನನ್ನಲ್ಲಿ ಇಲ್ಲ. ಎಷ್ಟು ಪ್ರಕಾರದ ನಮ್ಮ ಏನ್ ಹೇಳ್ತಾರೆ ಐ ಸ್ಪೆಷಲಿಸ್ಟ್ಗಳಿಗೆ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವ್ಯಾವ ಪ್ರಕಾರದ ಏನೇನು ಇರುತ್ತೆ ಅಂತ. ಅದರ ಅರ್ಥ ಏನಾಯ್ತು, ಎಲ್ಲರಿಗೂ ಚಕ್ಷು ಇಂದ್ರಿಯ ಸಿಕ್ಕಿದ್ರು ಎಲ್ಲರ ಚಕ್ಷು ಇಂದ್ರಿಯಗಳ ಶಕ್ತಿ ಬೇರೆ ಬೇರೆ ಇದೆ. ಒಬ್ಬನಿಗೆ ಕನ್ನಡಕ ಹಾಕೊಂಡ್ರೆ ಕಾಣಿಸುತ್ತೆ, ಒಬ್ಬನಿಗೆ ಕನ್ನಡಕ ಹಾಕೊಳ್ದೆ ಇದ್ರೇನೆ ಕಾಣಿಸುತ್ತೆ, ಒಬ್ಬನಿಗೆ ಹತ್ರದ ಕಾಣಿಸುತ್ತೆ, ಒಬ್ಬನಿಗೆ ದೂರದ ಕಾಣಿಸುತ್ತೆ, ಒಬ್ಬನಿಗೆ 1 ಕಿಲೋಮೀಟರ್ ಕಾಣಿಸುತ್ತೆ, ಒಬ್ಬನಿಗೆ ಅರ್ಧ ಕಿಲೋಮೀಟರ್ ಕಾಣಿಸುತ್ತೆ, ಒಬ್ಬನಿಗೆ 500 ಮೀಟರ್ ಕಾಣಿಸುತ್ತೆ, ಒಬ್ಬನಿಗೆ 2 ಕಿಲೋಮೀಟರ್ ಕಾಣಿಸ್ಬೋದು. ಎಲ್ಲರ ಸಾಮರ್ಥ್ಯ ಬೇರೆ ಬೇರೆ ಇದೆ. ಒಬ್ಬನಿಗೆ ಕಲರ್ ಬ್ಲೈಂಡ್ನೆಸ್ ಇದೆ, ಏನೇನಿದೆ ಅಂದ್ರೆ ಯಾವ ಇಂದ್ರಿಯಗಳು ಹೊರಗಡೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇದ್ರು ಅವುಗಳ ಸಾಮರ್ಥ್ಯ ಆಯಾ ಜೀವಿಗಳ ಕರ್ಮೋದಯವನ್ನ ಅನುಸರಿಸುತ್ತೆ. ಅದೇ ರೀತಿಯಾಗಿ ಸನ್ನಿ ಪಂಚೇಂದ್ರಿಯಾಗಿ ಹುಟ್ಟಿದಾಗ ಮನಸ್ಸು ಸಹಿತವಾಗಿ ಜನ್ಮ ಆಗಿದ್ರು ಕೂಡ ವಿಚಾರ ಮಾಡುವಂತಹ ಯಾವ ಶಕ್ತಿ ಇದೆ ಅದು ಪ್ರತಿಯೊಂದು ಜೀವಿಯಲ್ಲಿ ಭಿನ್ನ ಭಿನ್ನ ಇದೆ. ಪ್ರತಿಯೊಂದು ಜೀವಿಯಲ್ಲಿ ವಿಚಾರ ಮಾಡುವಂತಹ ಸಾಮರ್ಥ್ಯದ ಪ್ರಗಟತೆ ಭಿನ್ನ ಭಿನ್ನ ಪ್ರಕಾರವಾಗಿ ಪ್ರಗಟ ಆಗಿರುತ್ತೆ. ಮತ್ತು ಆ ಜೀವದ ಯಾವ ಭಾವನಾತ್ಮಕ ನೆಲೆ ಇದೆ, ಅವನ ಭಾವನೆಗಳು ಯಾವ್ಯಾವ ರೀತಿಯಾಗಿದೆ, ಆಯಾ ರೀತಿಯಾಗಿ ಅವನ ಶಕ್ತಿ ಹೆಚ್ಚು ಕಡಿಮೆ ಆಗುತ್ತಾ ಇರುತ್ತೆ. ಸೊ ಯಾವ ಮನಸ್ಸಿನ ಶಕ್ತಿ ಇದೆ, ವಿಚಾರ ಮಾಡುವಂತಹ ಶಕ್ತಿ, ಎಷ್ಟು ವಿಚಾರ ಮಾಡಬಹುದು. ಈಗ ಚಕ್ರವರ್ತಿ ಇದ್ದಾನೆ, ಚಕ್ರವರ್ತಿ ಇಲ್ಲಿಂದನೇ ಸೂರ್ಯಗ್ರಹದಲ್ಲಿರುವಂತಹ ಯಾವ ಅಕೃತ್ರಿಮ ಚೈತ್ಯಾಲಯಗಳಿದೆ ಅವುಗಳನ್ನ ದರ್ಶನ ಮಾಡ್ತಾನೆ ತನ್ನ ಚಕ್ಷು ಇಂದ್ರಿಯದಿಂದ. ಯಾಕಂದ್ರೆ ಚಕ್ಷು ಇಂದ್ರಿಯದಲ್ಲಿ, ಚಕ್ರವರ್ತಿಯ ಚಕ್ಷು ಇಂದ್ರಿಯಗಳಲ್ಲಿ ಅಷ್ಟು ಶಕ್ತಿ ಇದೆ ಏನ. ಅದೇ ರೀತಿಯಾಗಿ ಬೇರೆ ಜೀವ ಮಾಡಕ್ಕಾಗತ್ತೇನೋ, ಆಗೋದಿಲ್ಲ. ಯಾಕಂದ್ರೆ ಅವನು ಕಣ್ಣುಗಳಲ್ಲಿ ಆ ಸಾಮರ್ಥ್ಯ ಇಲ್ಲ. ಪ್ರತಿಯೊಂದರಲ್ಲೂ ಇದನ್ನ ನಾವು ಅನ್ವಯಿಸ್ಬೋದು. ಹಾಗೇನೆ ವಿಚಾರ ಮಾಡೋದ್ರಲ್ಲಿ ಯಾವ ಜೀವ ಎಷ್ಟು ವಿಚಾರ ಮಾಡುತ್ತೆ ಹೇಳ್ತಾರೆ, ಆ ಜೀವದ ಮನಸ್ಸಿನ ಸಾಮರ್ಥ್ಯದ ವಿಕಾಸ ಎಷ್ಟು ಆಗಿದೆ ಅಷ್ಟು ವಿಚಾರ ಮಾಡುತ್ತೆ. ಮತ್ತೆ ಎಷ್ಟು ವಿಕಾಸ ಆಗಿಲ್ಲ ಅಷ್ಟು ವಿಚಾರ ಮಾಡೋದಿಲ್ಲ. ವಿಚಾರ ಮಾಡೋದಿಲ್ಲ ಅಂದ್ರೆ ವಿಚಾರ ಮಾಡಕ್ ಆಗೋದಿಲ್ಲ. ಈಗ 1 ಕಿಲೋಮೀಟರ್ಗಿಂತ ದೂರದ್ದು ನನಗೆ ನೋಡು ಅಂತ ಹೇಳಿದ್ರೆ ನಂಗೆ ಎಲ್ಲಿ ಕಾಣಿಸುತ್ತೆ? ಕಾಣಿಸಲ್ಲ. ನಾನು ನೋಡೋದಿಲ್ಲ ಅಂದ್ರೇನು ನೋಡಕ್ ಆಗೋದಿಲ್ಲ. ಬಿಕಾಸ್ ನನ್ನ ಕಣ್ಣುಗಳೆಲ್ಲ ಆ ಶಕ್ತಿ ಪ್ರಗಟ ಆಗಿಲ್ಲ. ಹಾಗೇನೆ ಮನಸ್ಸಿನ ವಿಚಾರಗಳು ಕೂಡ ಯಾವ ಜೀವ ಯಾವ ವಿಚಾರವನ್ನ ಎಷ್ಟು ಆಳವಾಗಿ ಯಾವ್ಯಾವ ರೀತಿಯಾಗಿ ಚಿಂತನೆ ಮಾಡುವಂತಹ ಸಾಮರ್ಥ್ಯ ಇರುತ್ತೆ ಅಂತ ಹೇಳಿದ್ರೆ ಅವನವನ ಕರ್ಮಕ್ಕೆ ಅನುಸಾರವಾಗಿ. ಮತ್ತೆ ಅದ ಪ್ರತಿ ಸಮಯ ಬದಲಾಗ್ತಾ ಇರುತ್ತಲ್ಲ, ಅದು ಹೇಗೆ? ಆ ಜೀವಿಯ ಭಾವನೆಗಳಿಗೆ ಅನುಸಾರವಾಗಿ, ಭಾವನೆಗಳ ಅನುಸಾರದಿಂದನೇ ಕರ್ಮ ಬಂದಾಗುತ್ತೆ. ಅದೇ ಉದಯಕ್ಕೆ ಬರುತ್ತೆ, ಆ ರೀತಿಯಾದ ಸ್ಥಿತಿ ಆಗುತ್ತೆ. ಯಾವ ಭಾವನಾತ್ಮಕ ನೆಲೆ ಇದೆ, ಅದು ಯಾವ ರೀತಿಯಾಗಿದೆ, ಆ ರೀತಿಯಾಗಿ ಯಾವ ಮನಸ್ಸಿನ ಒಂದು ವಿಚಾರ ಮಾಡುವಂತಹ ಸಾಮರ್ಥ್ಯ ಇದೆ ಅದು ಪ್ರಗಟ ಆಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನಾವು ಮನಸ್ಸನ್ನ ನೋಡ್ಬೇಕು. ನಾವು ಸಮಯ ಕೂಡ ಆಗಿದೆ. ಮತ್ತೆ ಮುಂದಿನ ವಿಚಾರವನ್ನ ನಾನು ಯಾಕೆ ತಗೋತಾ ಇಲ್ಲ ಅಂತ ಹೇಳಿದ್ರೆ, ನಾವು ಈ 1 ದಿನ ಆದ್ರೂ ಈ ಮನಸ್ಸಿನ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡ್ಬೇಕಿದೆ. ನಾವು ಯಾವ ರೀತಿಯಾದ ನಿರರ್ಥಕವಾದ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತಂದು ತಲುಪಿಸ್ತಾ ಇದ್ದೇವೆ, ಮತ್ತು ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ಈ ಮನಸ್ಸು ನಿರರ್ಥಕವಾದ ಎಷ್ಟು ವಿಚಾರಗಳ ಬಗ್ಗೆ ವಿಚಾರ ಮಾಡ್ತಾ ಇರುತ್ತೆ. ಮತ್ತು ಇಷ್ಟೆಲ್ಲ ನಿರರ್ಥಕವಾದ ವಿಚಾರಗಳು ಮನಸ್ಸಿನಲ್ಲಿ ತುಂಬಿದಾಗ ತತ್ವ ವಿಚಾರಕ್ಕೆ ಜಾಗ ಎಲ್ಲಿರುತ್ತೆ? ತತ್ವ ವಿಚಾರಕ್ಕೆ ಜಾಗ ಇರೋದಿಲ್ಲ. ತತ್ವ ವಿಚಾರಕ್ಕೆ ಜಾಗ ಇಲ್ಲ ಅಂದಮೇಲೆ ನನಗೆ ತತ್ವ ವಿಚಾರ ಮಾಡಕ್ಕಾಗೋದಿಲ್ಲ, ನನ್ನ ಗಮನ ಎಲ್ಲೆಲ್ಲೋ ಹೋಗುತ್ತೆ, ನನ್ನ ಚಿತ್ತ ಸ್ಥಿರ ಇರೋದಿಲ್ಲ. ಇವೆಲ್ಲ ಕಂಪ್ಲೇಂಟ್ಗಳು ಮಾಡೋ ಯಾವುದೇ ರೀತಿಯಾದ ಪಾಯಿಂಟ್ ಇಲ್ಲ ಈ ಕಂಪ್ಲೇಂಟ್ಗಳಲ್ಲಿ. ಬಿಕಾಸ್ ನಾವೇ ಮನಸ್ಸಿಗೆ ಆಹಾರವನ್ನು ಕೊಡ್ತಾ ಇದ್ದೇವೆ, ಮತ್ತೆ ಮನಸ್ಸು ಆ ಆಹಾರವನ್ನ ಮಾಡ್ತಾ ಇದೆ, ಆ ಆಹಾರವನ್ನು ಸೇವಿಸ್ತಾ ಇದೆ.
ಮತ್ ಆಹಾರವನ್ನ ಸೇವಿಸುವಾಗ ನಾವೇನ್ ಹೇಳೋದು, ಅದ್ಯಾಕ್ ಮನಸ್ಸು ಅಲ್ಲಿ ಹೋಗುತ್ತೆ, ಅದ್ಯಾಕ್ ಮನಸ್ಸು ಇಲ್ಲಿ ಹೋಗುತ್ತೆ. ಮನಸ್ಸಿಗೆ ಆಹಾರ ಕೊಟ್ಟವ್ರು ಯಾರು? ಮನಸ್ಸು ಎಲ್ಲಿ ಓಡ್ ಹೋಗ್ತಾ ಇದೆ ಆ ವಿಷಯದಲ್ಲಿ ಆಸಕ್ತಿಯನ್ನ ಉಂಟು ಮಾಡಿದವರು ಯಾರು? ನಾನೇ. ಅರ್ಥ ಆಗ್ತಿದೆ ಏನ್ ಹೇಳ್ತಿದ್ದಾರೆ? ಮನಸ್ಸು ಹರಿದಾಡ್ತಾ ಇದೆ, ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ, ಜಪ ಮಾಡ್ತಾ ಕೂತ್ರೆ ಧ್ಯಾನ ಆಗೋದಿಲ್ಲ, ತತ್ವ ವಿಚಾರ ಮಾಡ್ತಾ ಹೋದ್ರೆ ತತ್ವ ವಿಚಾರ ಮಾಡಕ್ ಆಗೋದಿಲ್ಲ, ಮನಸ್ಸು ಎಲ್ಲೆಲ್ಲೋ ಓಡ್ ಹೋಗುತ್ತೆ ಅಂತ ನಾವೇನು ಕಂಪ್ಲೇಂಟ್ ಮಾಡ್ತೇವೆ. ಈ ಕಂಪ್ಲೇಂಟ್ ಅಲ್ಲಿ ಏನ್ ಅರ್ಥ ಇದೆ? ಇದರ ಹೊಣೆಗಾರಿಕೆ ಯಾರ್ದು? ಇದರ ಹೊಣೆಗಾರಿಕೆ ನಂದೇ ತಾನೆ. ನಾನೇ ಅನೇಕ ವಿಚಾರಗಳನ್ನು ತುಂಬಿಸಿದ್ದೇನೆ ಮನಸ್ಸಲ್ಲಿ. ಅಕ್ಕದ ಮನೆ, ಪಕ್ಕದ ಮನೆ, ಅದು ಇದು. ನಾನು ಹೇಳಕ್ ಕೂತ್ರೆ ಎಷ್ಟು ವಿಚಾರಗಳಿದೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆಫೀಸ್ ಪಾಲಿಟಿಕ್ಸ್, ಮನೆ ಪಾಲಿಟಿಕ್ಸ್, ಮನೆದು ನಡೀತಾ ಇರುತ್ತೆ. ಸಾಂಸಾರಿಕ ವಿಚಾರಗಳು, ಯಾವೆಲ್ಲ ನಿರರ್ಥಕ ವಿಚಾರಗಳಿದೆ ಎಲ್ಲ. ಅದ್ರ ಜೊತೆಗೆ ಪಾಲಿಟಿಕ್ಸ್, ನರೇಂದ್ರ ಮೋದಿ ಅವ್ರು ಯಾಕೆ ಹಿಂಗ್ ಮಾಡಿದ್ರು, ಅವ್ರು ಯಾಕೆ ಹೀಗ್ ಮಾಡಿದ್ರು, ಇವ್ರು ಯಾಕೆ ಹೀಗ್ ಮಾಡಿದ್ರು. ಅದರಲ್ಲೂ ಕೂಡ ಈ ಜೀವಕ್ಕೆ ಎಷ್ಟು ವಿಚಾರ ಪ್ರಯೋಜಕ ಇದೆ, ಆ ಪ್ರಯೋಜಕ ವಿಚಾರವನ್ನಂತೂ ಬಿಟ್ಟು ಬಿಡ್ತಾನೆ. ಮತ್ತೆ ಇಲ್ಲದೇ ಇರೋ ವಿಚಾರದಲ್ಲಿ ಗಮನ ನಡೀತಾ ಇದೆ, ಒಂದು ವಾಸ್ತವಿಕತೆಯನ್ನು ಬಿಟ್ಟು ಬಿಡ್ತಾನೆ. ವಾಸ್ತವಿಕತೆಯನ್ನ ಗಮನದಲ್ಲಿ ಇಟ್ಕೊಂಡು ಮನಸ್ಸಿಗೆ ಎಷ್ಟು ಶುದ್ಧವಾದ ಆಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಶುದ್ಧವಾದ ಆಹಾರವನ್ನ ನಾವು ಕೊಡ್ತಾ ಹೋದ್ರೆ ಮನಸ್ಸು ತನ್ನಿಂದ ತಾನೇ ನಿರ್ಮಲವಾಗುತ್ತೆ. ನಿರ್ಮಲ ಮನಸ್ಸು ಸ್ಥಿರವಾಗುತ್ತೆ. ಸ್ಥಿರವಾದ ಮನಸ್ಸು ಆತ್ಮಾನುಭೂತಿಗೆ ಅನುಕೂಲವನ್ನ ಉಂಟು ಮಾಡುತ್ತೆ. ಹಾಗಾಗಿ ಯಾರಿಗೆ ಆತ್ಮದರ್ಶನವನ್ನ ಮಾಡುವಂತಹ ಅಭಿಲಾಷೆ ಇದೆ ಅವರ ಮನಸ್ಸು ಸ್ಥಿರ ಆಗೋದು ಬಹಳ ಮುಖ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಗಮನ ಆ ಕಡೆಗೆ ಹೋಗಬೇಕು. ತನ್ನಿ ಪಂಚೇಂದ್ರಿಯ ಆಗಿರುವಂತಹ ಈ ಭವವನ್ನ ನಾವು ಸಾರ್ಥಕಪಡಿಸ್ಕೊಳ್ಬೇಕು ಅನ್ನೋ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನ ನಾವು ಇಲ್ಲೇ ವಿರಾಮ ಮಾಡೋದಿದೆ. ಧನ್ಯವಾದ.